ನೋಡಿ 12ನೇ ತರಗತಿಯ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಧ್ಯಾಯಗಳನ್ನು ಪ್ರಾರಂಭಿಸೋಣ. 1ನೇ ಅಧ್ಯಾಯದ ಹೆಸರು ಅರ್ಥಶಾಸ್ತ್ರ ಪರಿಚಯ. ಅಂದ್ರೆ ಅರ್ಥಶಾಸ್ತ್ರ ಎಂದರೇನು, ಅರ್ಥಶಾಸ್ತ್ರದ ಪ್ರಾಮುಖ್ಯತೆಯನ್ನು, ಅರ್ಥಶಾಸ್ತ್ರದಲ್ಲಿ ಏನಪ್ಪ ಅಂದ್ರೆ ಎಷ್ಟು ವಿಧಗಳು ಬರ್ತಾವೆ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಯೂಟ್ಯೂಬ್ ಕ್ಲಾಸ್ NG ಕೂಡಲಿಗೆ ಅಂತೇಳಿ ಈಗಾಗಲೇ ನೋಡಿದಾಗ ಅಪರಿಮಿತವಾದಂಥ ಬಯಕೆಗಳನ್ನು ಮಿತವಾದ ಸಂಪನ್ಮೂಲಗಳ ಮೂಲಕ ಗರಿಷ್ಠ ತೃಪ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಅರ್ಥಶಾಸ್ತ್ರ ಅಂತ ಕರಿತೀವಿ. ನೋಡ್ರಿ, ಒಂದು ಕಡೆ ಏನು ಹೇಳ್ತಾನಂತ, ಅಪರಿಮಿತವಾದಂಥ ಬಯಕೆಗಳು, ಮಾನವನ ಬಯಕೆಗಳು ಏನಾಗಿವೆ ಇಲ್ಲಿ ಅಪರಿಮಿತವಾಗಿವ. ಮಾನವನ ಬಯಕೆಗಳು ಅಪರಿಮಿತವಾಗಿದ್ದು ಸಂಪನ್ಮೂಲಗಳು ಮಿತ ಪ್ರಮಾಣದಲ್ಲಿದ್ದಾವ. ಇದಕ್ಕೇನಂತ ಕರಿತೀವಿ ಅಂದರೆ ಈ ಸಮಯದಲ್ಲಿ ಗರಿಷ್ಠ ತೃಪ್ತಿ ಪಡೆದುಕೊಳ್ಳಲು, ನೋಡ್ರಿ, ಗರಿಷ್ಠ ತೃಪ್ತಿ ಪಡೆದುಕೊಳ್ಳೋದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವಿಲ್ಲಿ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅಂದರೆ ಅಪರಿಮಿತವಾದಂಥ ಬಯಕೆಗಳನ್ನು ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ ತೃಪ್ತಿ ಪಡೆದುಕೊಳ್ಳೋದ್ರಲ್ಲಿ ಅರ್ಥಶಾಸ್ತ್ರ ಅಂತ ಕರಿತೀವಿ. ನಾವು ಚಿತ್ರದಲ್ಲಿ ನೋಡ್ತೀವಿ, ಇಲ್ಲೇನಪ್ಪ ಅಂದ್ರೆ ರಿಸೋರ್ಸ್ ಆ್ಯಂಡ್ ವಾಂಟ್ಸ್ ಅಂದಾಗ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ಸಂಪನ್ಮೂಲಗಳು ಏನಾಗಿವೆ ಅಂದ್ರೆ ಲಿಮಿಟೆಡ್ ರಿಸೋರ್ಸ್, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಸಂಪನ್ಮೂಲಗಳು ಅಂದಾವ. ಅನ್ಲಿಮಿಟೆಡ್ ವಾಂಟ್ಸ್ ಅಂದ್ರೆ ಬಯಕೆಗಳು ಏನಾಗಿವೆ ಅಂದ್ರೆ ಅತಿ ಹೆಚ್ಚಾಗಿದ್ದು ಕಂಡು ಬರ್ತಾವ. ಅದಾದ ನಂತರ ನೋಡಿದಾಗ ನೋಡಿ, ಅರ್ಥಶಾಸ್ತ್ರ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಗ್ರೀಕ್ ಭಾಷೆಯಿಂದ ಬಂದಿದ್ದು. ಯಾವ ಎರಡು ಪದಗಳಂದ್ರೆ ಏಕೋಸ್ ಮತ್ತು ನೋಮಸ್. ಅರ್ಥಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ ಏಕೋಸ್ ಮತ್ತು ನೋಮಸ್ ಎಂಬ ಪದದಿಂದ ಏನಪ್ಪ ಅಂದ್ರೆ ಉತ್ಪತ್ತಿ ಹೊಂದ್ಯದ. ಏಕೋಸ್ ಎಂದರೆ ಮನೆ, ಮನೆ ಅಂದರೆ ಇಲ್ಲಿ ಹೌಸ್. ನಂತರ ನೋಮಸ್ ಅಂದರೆ ನಿರ್ವಹಣೆ, ಮ್ಯಾನೇಜ್ಮೆಂಟ್. ಮನೆಯ ನಿರ್ವಹಣೆ ಕುರಿತು ಅಧ್ಯಯನ ಮಾಡೋದು ಯಾವ್ದಾಗಿರ್ತದೆ ಅಂದ್ರೆ ಇಲ್ಲಿ ಅರ್ಥಶಾಸ್ತ್ರ. ಏಕೋಸ್ ಮತ್ತು ನೋಮಸ್ ಎಂದರೆ ಮನೆಯ ನಿರ್ವಹಣೆ, ಮನೆಯ ನಿರ್ವಹಣೆ ಅಧ್ಯಯನ ಮಾಡುವಂತೆ ಮಾಡೋ ವಿಜ್ಞಾನಕ್ಕೆ ಏನಂತ ಕರಿತೀವಿ ಅದರಲ್ಲಿ ಪ್ರಮುಖವಾಗಿ ಅರ್ಥಶಾಸ್ತ್ರ ಅಂತ ಕರಿತೀವಿ. ನೋಡಿರಿ, ಅರ್ಥಶಾಸ್ತ್ರದ ಯಾವ ಭಾಷೆ ಅಂದ್ರೆ ಗ್ರೀಕ್ ಭಾಷೆ. ಯಾವ ಪದಗಳಂದ್ರೆ ಏಕೋಸ್ ಮತ್ತು ನೋಮಸ್. ಏಕೋಸ್ ಅಂದರೆ ಏನಿಲ್ಲಿ ಮನೆ, ನೋಮಸ್ ಅಂದರೆ ನಿರ್ವಹಣೆ. ಏಕೋಸ್ ಮತ್ತು ನೋಮಸ್ ಅಂದರೆ ಏನು ಅರ್ಥ ಕೊಡ್ತಾವಂದ್ರೆ ಮನೆಯ ನಿರ್ವಹಣೆ ಎಂಬುದು ಅರ್ಥವನ್ನು ಕೊಡ್ತಾವ. ಮನೆಯ ನಿರ್ವಹಣೆ ಮಾಡೋ ವಿಜ್ಞಾನಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವಿಲ್ಲಿ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅದೇ ರೀತಿ ಅರ್ಥ ಎಂದರೆ ಏನಂತ ಅರ್ಥ ಕೊಡ್ತಾವಂದ್ರೆ ಹಣ ಎಂದು ಅರ್ಥ ಕೊಡ್ತದೆ. ಶಾಸ್ತ್ರ ಎಂದರೆ ಅಧ್ಯಯನ. ಅರ್ಥ ಎಂದರೆ ಹಣ, ಶಾಸ್ತ್ರ ಎಂದರೆ ಅಧ್ಯಯನ. ಹಣದ ಅಧ್ಯಯನ ಮಾಡೋದು ಯಾವುದಾಗಿರ್ತದೆ ಅಂದ್ರೆ ಇಲ್ಲಿ ಅರ್ಥಶಾಸ್ತ್ರ. ಅಂದರೆ ಹಣಕಾಸಿನ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವಿಲ್ಲಿ ಅರ್ಥಶಾಸ್ತ್ರ ಕರಿತೀವಿ. ಆರ್ಥಿಕ ಚಟುವಟಿಕೆ ಕುರಿತು ಅಧ್ಯಯನ ಮಾಡುತ್ತ ವಿಜ್ಞಾನವನ್ನು ಕೂಡ ಅಂತ ಕರಿತೀವಿ ನಾವಿಲ್ಲಿ ಅರ್ಥಶಾಸ್ತ್ರ. ಹಣ ವಾಕ್ಯಗಳೇನು ಬಂದು ನಮಗಿಲ್ಲಿ ಹಣಕಾಸಿನ ಚಟುವಟಿಕೆ ಕುರಿತು ಅಧ್ಯಯನ ಮಾಡೋದಕ್ಕೂ ಅರ್ಥಶಾಸ್ತ್ರ ಅಂತ ಕರಿತೀವಿ. ಆರ್ಥಿಕ ಚಟುವಟಿಕೆಗಳು ಯಾವುದೇ ಒಂದೇನಪ್ಪ ಅಂದ್ರೆ ವಸ್ತುಗಳನ್ನು ಖರೀದಿ ಮಾಡ್ಬೋದು, ಮಾರಾಟ ಮಾಡ್ಬೋದು. ಇದನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವಿಲ್ಲಿ ಅರ್ಥಶಾಸ್ತ್ರ ಅಂತೇಳಿ ಏನು ಅಂತ ಕರಿತೀವಿ. ಅದೇ ರೀತಿ ಭಾರತದಲ್ಲಿ ಅರ್ಥಶಾಸ್ತ್ರ ಪದವನ್ನು ಪರಿಚಯ ಮಾಡಿದವರು ಯಾರು, ಅರ್ಥಶಾಸ್ತ್ರ ವಿಷಯವನ್ನು ಪರಿಚಯ ಮಾಡಿದವರು ಯಾರಂದ್ರೆ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯವಾದಂಥ ಯಾವುದಂದ್ರೆ ಮೌರ್ಯ ಸಾಮ್ರಾಜ್ಯ. ನೋಡಿರಿ, ಮೌರ್ಯ ಸಾಮ್ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯನು ಮಂತ್ರಿ ಆದಂಥವನು ಯಾರಂದ್ರೆ ಚಾಣಕ್ಯ. ಚಾಣಕ್ಯ ಏನಂತ ಕರಿಬೋದು ಇತರಿಗೆ, ವಿಷ್ಣುಗುಪ್ತ ಅಂತ ಕರಿಬೋದು. ಕೌಟಿಲ್ಯ ಅಂತ ಕರಿಬೋದು. ನೋಡ್ರಿ, ಚಾಣಕ್ಯ, ವಿಷ್ಣುಗುಪ್ತ, ಕೌಟಿಲ್ಯ ಈ ಎಲ್ಲ ಹೆಸರುಗಳು ಯಾರು ಅದಾವಂದ್ರೆ ಚಾಣಕ್ಯನ ಅದಾವ. ನೋಡ್ರಿ, ಚಾಣಕ್ಯನವರು ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಬರೆಯೋದರ ಮೂಲಕ ಭಾರತದಲ್ಲಿ ಪರಿಚಯವಾಯಿತು. ನೋಡ್ರಿ, ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು ಪರಿಚಯ ಮಾಡಿದವರು ಯಾರು ಅಂದ್ರೆ ಇಲ್ಲಿ ಕೌಟಿಲ್ಯ ಅಥವಾ ಚಾಣಕ್ಯ. ಮೌರ್ಯ ಸಾಮ್ರಾಜ್ಯದ ಅವನತಿಯ ನಂತರ, ನೋಡ್ರಿ ಇಲ್ಲೇನಪ್ಪ ಇದಾಗಿದೆ, ಅವನತಿಯ ನಂತರ ಈ ಕೃತಿಯು ಕಳೆದು ಹೋಗಿತ್ತು. ನೋಡ್ರಿ, ಸಾಮಾನ್ಯ ಏನಪ್ಪ ಅಂದ್ರೆ ಸಾಮ್ರಾಜ್ಯ ಅರಸರ ಕಾಲದಲ್ಲಿದ್ದರಿಂದ ನಂತರ ಮೌರ್ಯ ಸಾಮ್ರಾಜ್ಯ ಅಂತ ಬೇರೆ ಬೇರೆ ಸಾಮ್ರಾಜ್ಯಗಳು ಬರೋದರಿಂದ ಈ ಕೃತಿ ಏನಾಯಿತು ಸಂಪೂರ್ಣವಾಗಿ ಇಲ್ಲಿ ಕಳೆದು ಹೋಗಿರ್ತದೆ. ಇದನ್ನು 1909ರಲ್ಲಿ ಆರ್ ಶ್ಯಾಮಶಾಸ್ತ್ರಿ ಅನ್ನುವರು, ನೋಡ್ರಿ ವ್ಯಕ್ತಿ ಯಾರಂದ್ರೆ ಆರ್ ಶ್ಯಾಮಶಾಸ್ತ್ರಿ ಅನ್ನುವರು ಮೈಸೂರಿನಲ್ಲಿ ಆಂಗ್ಲೋ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಇದನ್ನು ಹುಡುಕಿ ಭಾಷಾಂತರಿಸಿದರು. ನೋಡ್ರಿ, 1909ರಲ್ಲಿ ಯಾರಂದ್ರೆ ಆರ್ ಶ್ಯಾಮಶಾಸ್ತ್ರಿ ಎಲ್ಲಿ ಮೈಸೂರಿನಲ್ಲಿ ಯಾವ ಗ್ರಂಥಾಲಯ ಅಂದ್ರೆ ಆಂಗ್ಲೋ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಇದನ್ನು ಹುಡುಕಿ ಏನು ಮಾಡ್ತಾರೆ ಇವರು ಬೇರೆ ಭಾಷೆ ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಆದರೆ ಈ ಕೃತಿಯು ಸಂಪೂರ್ಣವಾಗಿ ಅರ್ಥಶಾಸ್ತ್ರ ಹೊಂದಿರದೆ ರಾಜ್ಯಶಾಸ್ತ್ರ ವಿಷಯಗಳನ್ನು ಹೊಂದಿರೋದರಿಂದ ಇದನ್ನು ಭಾರತೀಯ ಅರ್ಥಶಾಸ್ತ್ರ ಹೊಂದಿರೋದ್ರಿಂದ
ಇವರನ್ನು ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ನೋಡಿರಿ ಏನು ಹೇಳ್ತಾರೆ ಪ್ರಮುಖವಾಗಿಲ್ಲಿ, ಸಾಮಾನ್ಯವಾಗಿ ಇದು ಸಂಪೂರ್ಣ ಅರ್ಥಶಾಸ್ತ್ರದ ಅಧ್ಯಯನ ಮಾಡಿಲ್ಲ. ಅದರ ಬಗ್ಗೆ ಅಧ್ಯಯನ ಮಾಡಿದಂದ್ರೆ ರಾಜ್ಯದ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿದ. ಯಾವ ವಿಷಯಗಳ ಬಗ್ಗೆ ಅಂದ್ರೆ ರಾಜ್ಯದ ವಿಷಯಗಳ ಬಗ್ಗೆ ಸಂಪೂರ್ಣವಾದಂಥ ವಿವರಣೆ ಒಳಗೊಂಡಿದ್ದರಿಂದ ಈತನಿಗೆ ಏನಂತ ಕರಿತೀವಿ ಅಂದ್ರೆ ನಾವಿಲ್ಲಿ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾರಿಗೆ ಕರಿತೀವಿ ಅಂದ್ರೆ ಕೌಟಿಲ್ಯ. ನಂತರ ನೋಡ್ರಿ ಕ್ರಿಸ್ತಶಕ 1776ರಲ್ಲಿ ಎಡಮ್ ಸ್ಮಿತ್ ರವರು ರಾಷ್ಟ್ರಗಳ ಸಂಪತ್ತು, ನೋಡಿ ಗ್ರಂಥ ಯಾವುದಿದು, ರಾಷ್ಟ್ರಗಳ ಸಂಪತ್ತು ಎಂಬ ಪುಸ್ತಕವನ್ನು ಬರೆದು, ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ರಚನೆಯಾದ ಮೊದಲ ಪುಸ್ತಕ. ಹಾಗಾಗಿ ಇವರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಭಾರತದ ಅರ್ಥಶಾಸ್ತ್ರ ಪಿತಾಮಹ ಬಂದೊಂದು ಯಾರು ಅಂತ ಹೇಳಿದ್ದೆ ನಾನು ಇಲ್ಲಿ ಪ್ರಮುಖವಾಗಿ ಕೌಟಿಲ್ಯ. ಅದೇ ರೀತಿ ಪ್ರಪಂಚದ ಅರ್ಥಶಾಸ್ತ್ರ ಪಿತಾಮಹ ಯಾರಂತ ನೋಡಿದಾಗ ಎಡಮ್ ಸ್ಮಿತ್. ಅರ್ಥಶಾಸ್ತ್ರದ ಪಿತಾಮಹ ಯಾರಾಗಿರ್ತಾರೆ ಇಲ್ಲಿ ಎಡಮ್ ಸ್ಮಿತ್. ಎಷ್ಟು ಗ್ರಂಥ ಮಂಡನೆ ಮಾಡಿದ್ರು 1770ರಲ್ಲಿ. ಗ್ರಂಥದ ಹೆಸರೇನಂದ್ರೆ ರಾಷ್ಟ್ರಗಳ ಸಂಪತ್ತು. ಈ ಗ್ರಂಥದ ಸಂಪೂರ್ಣ ಹೆಸರೇನಂದ್ರೆ ರಾಷ್ಟ್ರಗಳ ಸಂಪತ್ತಿನ, ನೋಡ್ರಿ, ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ನೋಡಿ ಸಂಪೂರ್ಣವಾದಂಥ ಗ್ರಂಥದ ಹೆಸರೇನಿಂದ ಒಂದು ಪರಿಶೀಲನೆ. ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ ಏನಪ್ಪ ಅಂದ್ರೆ ಈ ಗ್ರಂಥದ ಸಂಪೂರ್ಣವಾದಂಥ ಒಂದು ಗ್ರಂಥದ ಹೆಸರಾಗಿರ್ತದೆ. ಅದೇ ರೀತಿ ನೋಡಿದಾಗ ಪ್ರಮುಖವಾಗಿ ನೋಡಿ ಅರ್ಥಶಾಸ್ತ್ರದ ವಿಧಗಳನ್ನು ನೋಡಿದಾಗ ಪ್ರಮುಖವಾಗಿ ಅರ್ಥಶಾಸ್ತ್ರದಲ್ಲಿ ಬಂದು ಎರಡು ವಿಧಗಳು ಕಾಣ್ತೀವಿ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ನೋಡ್ರಿ ಸೂಕ್ಷ್ಮ ಅರ್ಥಶಾಸ್ತ್ರ ವಿಧಗಳು ಎಷ್ಟಂದರೆ ಇಲ್ಲಿ ಎರಡು. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ನೋಡ್ರಿ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ನೋಡಿದಾಗ ಸೂಕ್ಷ್ಮ ಅರ್ಥಶಾಸ್ತ್ರವು ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವಿಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ. ನೋಡ್ರಿ ಆ ಸೂಕ್ಷ್ಮ ಅರ್ಥಶಾಸ್ತ್ರ ಪಿತಾಮಹರು ಕೂಡ ಯಾರಾಗಿರ್ತಾರೆ ಇಲ್ಲಿ ಎಡಮ್ ಸ್ಮಿತ್ ಆಗಿರ್ತಾನೆ. ಅಂದರೆ ಸಣ್ಣ ಸಣ್ಣ ಘಟಕಗಳು ಯಾರಲ್ಲಿ ಒಬ್ಬ ವ್ಯಕ್ತಿಯ ಬೇಡಿಕೆ, ನೋಡ್ರಿ ಕೇವಲ ಒಬ್ಬ ವ್ಯಕ್ತಿಯನ್ನು ಕುರಿತು ಅಧ್ಯಯನ ಮಾಡಿರ್ತದ. ಅದೇ ರೀತಿ ಒಬ್ಬ ವ್ಯಕ್ತಿಯ ಪೂರೈಕೆ, ಕೇವಲ ಒಬ್ಬ ವ್ಯಕ್ತಿ ಏನಪ್ಪ ಅಂದರೆ ಏನು ಕೊಡ್ಲಕತ್ತಾನ, ಸಪ್ಲೈ, ಡಿಮಾಂಡ್ ಏನಿದೆ, ಸಪ್ಲೈ ಏನಿದೆ, ಒಬ್ಬ ವ್ಯಕ್ತಿಯ ತುಷ್ಟಿಗುಣ. ಕೇವಲ ಸಣ್ಣ ಸಣ್ಣ ಘಟಕಗಳ ಕುರಿತು ಅಧ್ಯಯನ ಮಾಡೋದು ಯಾರಾಗಿರ್ತಂದ್ರೆ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಬರ್ತದೆ. ಉದಾಹರಣೆ ನೋಡಿದಾಗ ಒಬ್ಬ ವ್ಯಕ್ತಿಯ ಬೇಡಿಕೆ ಆಗಿರ್ಬೋದು, ಒಬ್ಬ ವ್ಯಕ್ತಿಯ ಪೂರೈಕೆ ಆಗಿರ್ಬೋದು, ತುಷ್ಟಿಗುಣ ಆಗಿರ್ಬೋದು, ಇವೆಲ್ಲ ಪ್ರಮುಖವಾದಂಥ ಉದಾಹರಣೆಗಳಾಗಿರ್ತವೆ. ನಂತರ ನೋಡಿದಾಗ ಅರ್ಥಶಾಸ್ತ್ರ ಪರಿಚಯದಲ್ಲಿ ಪ್ರಮುಖವಾಗಿ 12ನೇ ತರಗತಿಯಲ್ಲಿ 6 ಏನಪ್ಪ ಅಂದ್ರೆ ಅಧ್ಯಾಯಗಳಿದ್ದು, ಅದರಲ್ಲಿ ಪ್ರಮುಖ 1ನೇ ಅಧ್ಯಾಯದ ಹೆಸರು ಅರ್ಥಶಾಸ್ತ್ರ ಪರಿಚಯ, 2ನೇದು ಅನುಭೋಗಿ ವರ್ತನಾ ಸಿದ್ಧಾಂತ, 3 ಉತ್ಪಾದನೆ ಮತ್ತು ವೆಚ್ಚಗಳು, 4 ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮಗಳ ಸಿದ್ಧಾಂತ, ಮಾರುಕಟ್ಟೆಯ ಸಮತೋಲನೆ, 6ನೇದು ಪೈಪೋಟಿ ಮಾರುಕಟ್ಟೆಗಳ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳ ನೋಡಿ ಪೈಪೋಟಿ ಮಾರುಕಟ್ಟೆಗಳ ಪೈಪೋಟಿ ರಹಿತ ಮಾರುಕಟ್ಟೆ. ಇದೇನದೇನಪ್ಪ ಅಂದ್ರೆ ಪ್ರಮುಖವಾದಂಥ ವಿಷಯಗಳಾಗಿರ್ತದೆ. ನಂತರ 2ನೇದು ಹೇಳಿದ ಪ್ರಮುಖವಾಗಿ ಅರ್ಥಶಾಸ್ತ್ರದಲ್ಲಿ 2 ವಿಧಗಳಿರುತ್ತೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಸಣ್ಣ ಸಣ್ಣ ಘಟಕಗಳ ಕುರಿತು ಅಧ್ಯಯನ ಮಾಡೋದು. ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು ನೋಡ್ರಿ, ಅರ್ಥಶಾಸ್ತ್ರವನ್ನು ವಿಶಾಲ ದೃಷ್ಟಿಕೋನದಿಂದ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ ಸಮಗ್ರ ಅರ್ಥಶಾಸ್ತ್ರ. ಅಂದ್ರೆ ಸಂಪೂರ್ಣವಾದಂಥ ಅಧ್ಯಯನ ಮಾಡೋದು ಯಾವುದಾಗಿರ್ತದೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಇರ್ತದೆ. ಅರ್ಥಶಾಸ್ತ್ರನ ಸಮಗ್ರ ದೃಷ್ಟಿಕೋನದಿಂದ ಅಧ್ಯಯನ ಮಾಡಿದರೆ ಸಮಗ್ರ ಅರ್ಥಶಾಸ್ತ್ರ. ಅಂದ್ರೆ ದೊಡ್ಡ ದೊಡ್ಡ ಘಟಕಗಳ ಕುರಿತು ಅಧ್ಯಯನ ಮಾಡೋದು ಯಾವುದಾಗಿರ್ತದೆ ಇಲ್ಲ ಪ್ರಮುಖವಾಗಿ ನಾವಿಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ದೊಡ್ಡ ದೊಡ್ಡ ಘಟಕಗಳು ಅಥವಾ ಎಲ್ಲ ಘಟಕಗಳನ್ನು ಕುರಿತು ಅಧ್ಯಯನ ಮಾಡೋದು ಯಾವುದಾಗಿರ್ತದೆ ಅಂದ್ರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಆಗಿರ್ತದೆ. ಉದಾಹರಣೆ ನೋಡಿದಾಗ ರಾಷ್ಟ್ರೀಯ ಆದಾಯ. ನೋಡ್ರಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಏನು ಅಧ್ಯಯನ ಮಾಡ್ತೀವಿ, ಒಂದು ವೈಯಕ್ತಿಕ ಆದಾಯದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರೀಯ ಆದಾಯದ ಬಗ್ಗೆ ಅಧ್ಯಯನ ಮಾಡ್ತೀವಿ. ನಂತರ ನೋಡಿದಾಗ ಸಮಗ್ರ ಅರ್ಥಶಾಸ್ತ್ರಕ್ಕೆ ಮುಂಗಡ ಪತ್ರ ಬಜೆಟ್ ಅಂತ ಕರಿತೀವಿ.
ವಿದೇಶಿ ವ್ಯಾಪಾರ, ಸಂಪೂರ್ಣ ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸಮುದಾಯ ಬಾಕಿ, ಇಲ್ಲಿ ಚಾಲ್ತಿ ಖಾತೆ ಆಗಿರ್ಬೋದು, ಬಂಡವಾಳ ಖಾತೆ ಆಗಿರ್ಬೋದು, ಇವುಕನ್ನು ಕುರಿತು ಅಧ್ಯಯನ ಮಾಡ್ತೀವಿ. ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡೋದು ಯಾವುದಾಗಿರ್ತದೆ ಅಂದರೆ ಪ್ರಮುಖವಾಗಿದ್ದು ಸಮಗ್ರ ಅರ್ಥಶಾಸ್ತ್ರವಾಗಿರ್ತದೆ. ಅದೇ ರೀತಿ ಏನಪ್ಪ ಅಂದ್ರೆ ಸಣ್ಣ ಸಣ್ಣ ಘಟಕಗಳ ಕುರಿತು ಅಧ್ಯಯನ ಮಾಡೋದು ಯಾವುದಾಗಿರ್ತದೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಏನಪ್ಪ ಅಂದ್ರೆ ಆಗಿರ್ತದೆ. ನೋಡಿರಿ, ಸಮಗ್ರ ಅರ್ಥಶಾಸ್ತ್ರದಲ್ಲಿಪ್ಪ 6 ಅಧ್ಯಾಯಗಳದಾವ. ಸಮಗ್ರ ಅರ್ಥಶಾಸ್ತ್ರದ ಪೀಠಿಕೆ ಆಗಿರ್ಬೋದು, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ, ಹಣ ಮತ್ತು ಬ್ಯಾಂಕಿಂಗ್, ಆದಾಯ ಮತ್ತು ಉದ್ಯೋಗದ ನಿರ್ಧಾರ, ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ, ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ. ನೋಡಿರಿ, ಪ್ರಮುಖವಾಗಿ ಏನಪ್ಪ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 6 ಅಧ್ಯಾಯಗಳು, ಸಮಗ್ರ ಅರ್ಥಶಾಸ್ತ್ರದಲ್ಲಿ 6 ಅಧ್ಯಾಯಗಳೇನಪ್ಪ ಅಂದ್ರೆ ಪ್ರಮುಖವಾಗಿ 12ನೇ ತರಗತಿ ಏನಪ್ಪ ಅಂದ್ರೆ ಇಟ್ಟಿದ್ದು. ಮೊಟ್ಟ ಮೊದಲ ಬಾರಿಗೆ ಸೂಕ್ಷ್ಮ ಮತ್ತು ಸಮಗ್ರ ಎಂಬ ಪದಗಳನ್ನು ಬಳಸಿದವರು ಯಾರಪ್ಪ ಅಂದ್ರೆ ಪ್ರೊಫೆಸರ್ ರ್ಯಾಗ್ನರ್ ಪ್ರೆಶ್ ಅಂತ ಬರ್ತಾನೆ. ನೋಡಿರಿ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಪದಗಳನ್ನು ಬಳಸಿದವರು ಯಾರಂದ್ರೆ ರ್ಯಾಗ್ನರ್ ಪ್ರೆಸ್. ಎಷ್ಟರಲ್ಲಿ ಬಳಸ್ತಾರಂದ್ರೆ 1869. ಇದು ಸ್ವಲ್ಪ ಇದಾಗಿದೆ, 1869ರಲ್ಲಿ ಬಳಸ್ತಾರೆ. ಆದ್ದರಿಂದ ನೋಡ್ರಿ, ಮೊಟ್ಟ ಮೊದಲ ಬಾರಿಗೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಬಳಸಿದವರು ಪ್ರೊಫೆಸರ್ ರ್ಯಾಗ್ನರ್ ಪ್ರೆಶ್. ಇದನ್ನು ಅವ್ರಿಗೇನು ಮಾಡಿದಾರಪ್ಪ ಅಂದ್ರೆ ಮುಂದೆ 1969ರಲ್ಲಿ ಅರ್ಥಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡಿತಾರೆ. ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿ ಕೊಡಲು ಪ್ರಾರಂಭ ಮಾಡಿದ್ದೇವಾಗಂದ್ರೆ 1968ರಲ್ಲಿ. ಅರ್ಥಶಾಸ್ತ್ರ ಪದವನ್ನು ಮೊಟ್ಟ ಮೊದಲ ಬಳಕೆ ಮಾಡಿದ ವ್ಯಕ್ತಿ ಯಾರಂದ್ರೆ ಬಳಸಿದ ವ್ಯಕ್ತಿ ಯಾರಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಆಗಿರ್ತಾರೆ. 1998ರಲ್ಲಿ ಅಂದ್ರೆ ಭಾರತದ